ಹೆಂಗಂದ್ರೆ ಇವತ್ತು ನಿಮ್ಗೆ ಇವೆಲ್ಲ ಅಂದ್ರೆ 100ಕ್ಕಿಂತ ಕಡಿಮೆ ಇದ್ದಾಗ ಏನು ಮಾಡಬೇಕು, 100ಕ್ಕಿಂತ ಹೆಚ್ಚಿದ್ದಾಗ ಏನು ಮಾಡಬೇಕು, ಆಮ್ಯಾಗ ಒಂದು ಹೆಚ್ಚು ಒಂದು ಕಡಿಮೆ ಇದ್ರೆ ಅವಾಗ ಹೆಂಗೆ ಮಾಡಬೇಕು ಅನ್ನೋದನ್ನ ನಾವು ಕಲ್ತ್ಕೊಂಡೇವಿ. ಹಂಗಂದ್ರೆ ನಿಮಗೆ ಕಲಿಸಿದ್ದೇನೆ. ಹಾಗಿದ್ರೆ ಇವನು ಹೋಮ್ವರ್ಕ್ ತಗೋರಿ ಆಯ್ತಾ. ಇವೆರಡು ಏನದಾವ, ಈ ಎರಡು ಲೆಕ್ಕಗಳು 100ಕ್ಕಿಂತ ಕಡಿಮೆ ಇದ್ದದಾವ, ಇವೆರಡು ಲೆಕ್ಕಗಳು 100ಕ್ಕಿಂತ ಹೆಚ್ಚಿದ್ದದಾವ, ಇವೆರಡು ಲೆಕ್ಕಗಳು ಏನದಾವ ಒಂದು ಹೆಚ್ಚು ಒಂದು ಕಮ್ಮು, 100ಕ್ಕಿಂತ ಒಂದು ಹೆಚ್ಚು ಒಂದು ಕಮ್ಮು ಆಯ್ತಾ. ಇಷ್ಟೆಲ್ಲ ಮಾಡಿರಿ. ಇಷ್ಟೊತ್ತನ ನೀವು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಾನು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಜ್ಞಾನವನ್ನು ಅಂದ್ರೆ ಸುಜ್ಞಾನವನ್ನು ಹಂಚ್ರಿ, ಸುಜ್ಞಾನವನ್ನು ಉಳಿಸ್ರಿ, ಸುಜ್ಞಾನವನ್ನು ಬೆಳೆಸ್ರಿ ಅಂಥೇಳಿ ಈ ಮೂಲಕ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಅದಕ್ಕೆಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಗುಡಿಯಾ ಶಾಲೆಯ ಕೀರ್ತಿ, ನಮ್ಮ ಸರ್ಕಾರಿ ಶಾಲೆಗಳ ಕೀರ್ತಿ ಎಲ್ಲ ಕಡೆ ಹಬ್ಬಲಿ ಅಂಥೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೀನಿ. ಧನ್ಯವಾದ.